ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಶ್ಲೋಕಕ್ಕೆ ಎಷ್ಟು ಅರ್ಥ ಇದೆ ಅಂತ ಗೊತ್ತಾಗೋದಾಗ ಸತ್ಯಧರ್ಮರತಾಯ ಚ, ಎಲ್ಲ ಅನುಕೂಲವಿದ್ದಾಗ ಸತ್ಯಧರ್ಮ ಮಾಡೋದು ದೊಡ್ಡದಲ್ಲ, ಎಲ್ಲ ಪ್ರತಿಕೂಲವಿದ್ದಾಗ ಸತ್ಯಧರ್ಮ ಮಾಡೋದು ಭಾರಿ ದೊಡ್ಡದು. ಬೆಂಗಳೂರಿನಂತ ಊರಿನ ಮಧ್ಯಾಹ್ನ 12ಕ್ಕೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತಾನೆ ಅಂದ್ರೆ ಏನು ಆಶ್ಚರ್ಯ ಅಲ್ಲ. ಬದರಿಗೆ ಹೋಗಿ ಬೆಳಿಗ್ಗೆ 6 ಗಂಟೆ ಸ್ನಾನ ಮಾಡಿ ಸಂಧ್ಯಾನ ಪೂಜೆ ಮಾಡ್ತಾನೆ ಅಂದ್ರೆ ಅದು ಭಾರಿ ಗ್ರೇಟ್ ಆಗುತ್ತೆ. ಎಲ್ಲ ಅಪೋಸಿಟ್, ಮೈನಸ್ ಪಾಯಿಂಟ್ ಇದ್ದ ಜಾಗದಲ್ಲಿ ಫಸ್ಟ್ ಕ್ಲಾಸ್ ಮಾಡ್ತಾನೆ ಅಂದ್ರೆ ಅದು ದೊಡ್ಡ ಮನಸ್ಸು ಬೇಕದು, ಸ್ಟ್ರಾಂಗ್ ವಿಲ್ ಪವರ್ ಬೇಕು. ಇವತ್ತು ರಾಯರು ಆ ರೀತಿ ತೋರಿಸಿದ್ದಕ್ಕೆ ನಿಜವಾದ ಅರ್ಥದಲ್ಲಿ ಇಂತಹ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಅವ್ರ ಸೋದರಳಿಯ ಬರೀತಾರೆ, ಎಲ್ಲರ ಮನೆಯಲ್ಲೂ ಕೂಡ 15 ದಿವಸಕ್ಕೆ ಒಂದು ಏಕಾದಶಿ ಬಂದರೆ 15 ದಿವಸಕ್ಕೆ 8ನೇ ಏಕಾದಶಿ ಬರ್ತಿತ್ತು ಅವ್ರ ಮೇಲೆ ಅಂತ ಹೇಳ್ತಾರೆ. ಅಂದ್ರೆ ಪೂರ್ತಿ ಉಪವಾಸ ಅಂತ ಅರ್ಥ. ಅಥವಾ ಇನ್ನೊಂದು ಅರ್ಥ, ಉಪವಾಸ ಅಂತ ತಿಳ್ಕೊಳ್ಳಿಲ್ಲ, ಏಕಾದಶಿ ಅಂತ ಅನುಸಂಧಾನ ಮಾಡ್ಕೊಂಡ್ಬಿಡ್ತಿದ್ದಾರೆ. ಆದ್ರಿಂದ ಅಷ್ಟು ಪುಣ್ಯಕ್ಕೆ ಕಾರಣ ಮಾಡ್ಕೋತಾ ಇತ್ತು. ಅವ್ರು ಉಪವಾಸ ಮಾಡಿದ್ದು ಇವತ್ತು ಜಗತ್ತಿಗೆ ಎಷ್ಟೋ ಜನ ಉಪವಾಸ ಮಾಡಬೇಕಾದ ಪ್ರಸಂಗ ಬರಲಾರದಂತೆ ಮಾಡಿಬಿಟ್ರು ರಾಯರು.